ಉಪನಿರ್ದೇಶಕ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕೆಲವು 4-5 ತಿಂಗಳಿಂದ ನಾನು ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಾ ಇದ್ದೆ. ಈಗ ಏನಾಗಿದೆ ಅಂದರೆ ಅಲ್ಲಿ ಭ್ರಷ್ಟಾಚಾರದ ತಾಂಡವ ನಡೀತಾ ಇತ್ತು. ಅಲ್ಲೇ ಸ್ಕೂಲ್ ಸ್ಯಾಂಕ್ಷನ್ ಪರ್ಮಿಷನ್ ಸಲುವಾಗಿ ಸಾಕಷ್ಟು ಅಮೌಂಟ್ ತೊಗೊಂಡು ಬಹಳಷ್ಟು ದುರ್ಬಳಕೆ ಆಗಿದ್ದ ಬಗ್ಗೆ ನಾನು ಧಾರವಾಡ ಅಪಾಯ ಆಯುಕ್ತರು ಕಮಿಷನರ್ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರಿಗೆ ನಾವು ಲೆಟರ್ ಬರೋದು ಅವ್ರ ಮುಖಾಂತರ ಬಿಜಾಪುರ DDP ಆಫೀಸ್ನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕಂತೇಳಿ ಒಂದು ಪತ್ರ ಬರೆದಿದ್ದೆ. ಅವರು ತಮ್ಮ ಸಿಬ್ಬಂದಿಗಳನ್ನು ಕಳಿಸಿ ಒಂದು 10ನೇ ತಿಂಗಳದಾಗ ಅವ್ರು ಕಳಿಸಿದ್ರು. ಅಲ್ಲೇ ಒಂದು ವಿಚಾರಣೆ ಮಾಡಿದರು. ಅಲ್ಲೇ ಭಾಳಷ್ಟು ಲೋಪ ಅವ್ರಿಗೆ ಕಂಡು ಬಂದಿದ್ದು ಬಗ್ಗೆ ಅವರು ವರದಿ ಮಾಡಿದರು. ಅಲ್ಲಿ ಏನಾಗಿದೆ ಅಂದ್ರೆ ಕೆಲವು ಸ್ಕೂಲಿನಲ್ಲಿ ಭ್ರಷ್ಟಾಚಾರ ಯಾವ ಪರಿ ಹೋಗಿದೆ ಅಂದ್ರೆ ಡೆಪ್ಟಿ ಕಮಿಷನರ್ ಬಿಜಾಪುರ ಅವ್ರದ್ದು NA ಆರ್ಡರ್ಸ್ ಫಾರ್ಜರಿ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ ಸ್ಕೂಲ್ ಮಾನ್ಯತೆಯನ್ನು ಪಡೆದಿದ್ದಾರೆ ಅಂಥೇಳಿ ಗಮನಕ್ಕೆ ಬಂದಿದೆ. ಮತ್ತು ಏನಿದೆ ಕೆಲವು ಕಡತಗಳನ್ನು ಮಾಯವಾಗಿದೆ ಬಗ್ಗೆ ಅದನ್ನು ನಾನು ಮಾಧ್ಯಮ ಮುಖಾಂತರ ಎಲ್ಲ ವರದಿ ಮಾಡಿದ್ದೆ. ಅದರ ಬಗ್ಗೆನೂ ನಾನು ಧ್ವನಿ ಎತ್ತಿದ್ದೆ. ಅದರ ಬಗ್ಗೆನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತು ಏನಾಗಿದೆ ಅಂದ್ರೆ ಈಗ ಕೆಲವರು ಸಿಬ್ಬಂದಿಗಳು ಅವರು ಭಾಳಷ್ಟು ದುಡ್ಡು ಅವರು ತಮ್ಮ ದುಡ್ಡು ತೊಗೊಂಡು ತಮ್ಮ ಬಂಗಲೆ ಕಟ್ಟದಂಗೆ ಮಾಡಿದ್ದಾರೆ. ಇದರ ಬಗ್ಗೆಯೂ ನಾನು ಲೋಕಾಯುಕ್ತದಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಅದೇ ಪ್ರಕಾರ 4-5 ದಿವಸಲ್ಲೇ ಸತತ ರೇಡ್ ಆಗಿ ಅಲ್ಲೇ ಇನ್ವೆಸ್ಟಿಗೇಷನ್ ನಡೆದು ಮುಗಿಸಿ ಅವರು ವರದಿಯನ್ನು ಬಹುಶಃ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ZP ಅವರು ಜಿಲ್ಲಾ ಪಂಚಾಯತ್ ಆಫೀಸ್ದವರು ಅವರು ಕೆಲವು ಸಿಬ್ಬಂದಿಯಲ್ಲಿ ಹೋಗಿ ಗ್ರ್ಯಾಂಡ್ ಸೆಕ್ಷನ್ನಲ್ಲಿ ಏನೇನು ಅವ್ಯವಹಾರ ಆಗಿದೆ ಅದರ ಬಗ್ಗೆಯೂ ಅವರು ಸಾಕಷ್ಟು ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ನಾನು ಧಾರವಾಡ ಆಯುಕ್ತರು ಮೊನ್ನೆ 17ನೇ ತಾರೀಕಿಗೆ ಇದೇ ತಿಂಗಳು 28 ಸಿಬ್ಬಂದಿಗೆ ಡೆಪ್ಟೇಷನ್ ಮುಖಾಂತರ ಒಂದು ಗುಡ್ ಗವರ್ನೆನ್ಸ್ ಕೊಡಬೇಕಂಥೇಳಿ ಕೆಲವೊಬ್ಬರಿಗೆ ಮುದ್ದೆಬಾಳಿಗೆ ಹಾಕಿದ್ದಾರೆ. ಕೆಲವೊಬ್ಬರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ DDP ಆಫೀಸ್ದಿಂದ ಗ್ರಾಮೀಣ ವಲಯಗೆ ಹಾಕಿದ್ದಾರೆ. ಕೆಲವೊಬ್ಬರಿಗೆ ಸಿಟಿ ಒಳಗೆ ಮತ್ತು ಡೈಟ್ ಅಂಥೇಳಿ 78 ಸಿಬ್ಬಂದಿಗೆ ವರ್ಗಾವಣೆ ಮಾಡಿ ಡೆಪ್ಟೇಷನ್ ಮಾಡಿ ಅವ್ರಿಗೆ ಇಮಿಡಿಯೇಟ್ ತಕ್ಷಣ ತಮ್ಮ ಸ್ಥಾನಕ್ಕೆ ಹೋಗಬೇಕಂಥೇಳಿ ಒಂದು ಆದೇಶ ಮಾಡಿದ್ದಾರೆ. ಈ ಆದೇಶಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಯಾಕಂದ್ರೆ ಇವರು ಎಲ್ಲರೂ ಇಲ್ಲೇ ಒಂದು ತನ್ನ ಮನೆಗತ್ತಲೆ ಮಾಡಿಬಿಟ್ಟಿದ್ರು. ಒಂದು ಆಫೀಸ್ದಾಗ ಏನೋ ಸುವ್ಯವಸ್ಥೆ ಇದ್ದಿದ್ದಿಲ್ಲ. ಮತ್ತು 32 ಹೊಸ ಕ್ಯಾಮ್ರೆಯನ್ನು ಅಳವಡಿಸಿದ್ದಾರೆ ಅಂಥೇಳಿ ನನ್ನ ಗಮನಕ್ಕೆ ಬಂದಿದೆ. ಅದು ಸ್ವಲ್ಪ ನಾನು ಕೇಳ್ತೀನಿ DDP ಅವರಿಗೆ ಏನೇನು ಮಾಡಿದ್ದಾರೆ, ಹೊಸ ಬಜೆಟ್ ಏನು ಸ್ಯಾಂಕ್ಷನ್ ಆಗಿದೆ ಅಂಥೇಳಿ. ಈಗೇನು ಡೆಪ್ಟೇಷನ್ ಆಗಿದೆ ಇವ್ರು ಮಾಡಿದಾರಲ್ಲ 28 ಸಿಬ್ಬಂದಿದ್ದು, ಅದು ಒಂದು ನಾವು ವೆಲ್ಕಮ್ ಮಾಡ್ತೀವಿ. ಇಂಥ ಭ್ರಷ್ಟ ಆಫೀಸರ್ಸ್ಗೆ ಬರೀ ಡೆಪ್ಟೇಷನ್ ಮಾಡಿ ಅವ್ರಿಗೆ ಕೈ ತೊಳ್ಕೊಳ್ಳೋದು ಅದು ಇರೋಂಗಿಲ್ಲ. ಈಗ ಮುಂದಿನ ದಿನದಲ್ಲಿ ಅವರು ನನಗೆ ಹೇಳಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಯಾರ್ಯಾರು ಇದರೊಳಗೆ ಬಾಧಿತರ ಇದ್ದಾರೆ, ಇದರೊಳಗೆ ಇನ್ವಾಲ್ವ್ಮೆಂಟ್ ಯಾರ್ಯಾರು ಇದ್ದಾರೆ, ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಆಗಲಿ ಫೇಕ್ ರೆಕಾರ್ಡ್ಸ್ ಕ್ರಿಯೇಟ್ ಮಾಡೋದಾಗಲಿ ಅದರೊಳಗೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವರು ಎಲ್ಲರ ಮೇಲೆ ನಾನು ಕಾನೂನು ಕ್ರಮ ತಗೋತೀನಿ ಅಂಥೇಳಿ ಅವ್ರು ನನಗೆ ವಿಶ್ವಾಸ ಕೊಟ್ಟಿದ್ದಾರೆ. ಅದರ ಪ್ರಕಾರ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ.